ಹಿಂದೂಗಳನ್ನ ಅಪಮಾನಿಸೋದೇ ಕಾಂಗ್ರೆಸ್ನವರ ಕೆಲಸ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ನವರು ಹಿಂದೂಗಳನ್ನ ಅಪಮಾನಿಸ್ತಾ ಇರ್ತಾರೆ. ಹಿಂದೆ ಹಿಂದೂಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಹಿಂದೂಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ. ಯಾರು ಯಾವ ನೀರನ್ನ ಮಾರಾಟ ಮಾಡ್ತಿದ್ದಾರೆ? ಜನರ ಶ್ರದ್ಧೆ ನಂಬಿಕೆ ಅವಮಾನಿಸೋದೇ ಅವರ ಹವ್ಯಾಸ ಆಗ್ಬಿಟ್ಟಿದೆ ಅಂತೇಳಿ ಜೋಶಿ ಕಿಡಿಕಾರಿದ್ದಾರೆ. ಭಾವನೆಯನ್ನ ಘಾಸಿಗೊಳಿಸುವಂಥದ್ದು, ಅವರ ಶ್ರದ್ಧೆಯನ್ನು ಅಪಮಾನ ಮಾಡುವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಕಾಂಗ್ರೆಸ್ಸಿನ ತಥಾಕಥಿತ ಇಂಡಿ ಗಠಬಂಧನದಲ್ಲಿರುವಂಥ ಪಕ್ಷಗಳಿಗೆ ಒಂದು ಹವ್ಯಾಸ ಆಗಿದೆ. ಮಾತಾಡ್ರಿ ಇದೆ ಬೇರೆದ್ರ ಬಗ್ಗೆ, ಬೇರೆ ಬೇರೆ ಕಡೆ ಹೋದಾಗ ಘಟನೆಗಳಾಗಿರ್ತಾವಲ್ಲ. ಇಲ್ಲಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಕ್ಕಾ ಮದೀನಾಕ್ಕೆ ಹೋಗ್ತಾರೆ, ಅಲ್ಲಿ ಘಟನೆ ಆಗೇ ಇಲ್ಲ. ನೊಮ್ಮೆ ಮಾತಾಡಲಿ ಅದ್ರ ಬಗ್ಗೆ. ಅಲ್ಲಿ ಹೋಗಿ ಏನು ಉದ್ಧಾರ ಆಗ್ತೀರಿ ಅಂತ ನೋಡೋಣ ಧೈರ್ಯ ಇದ್ರೆ. ನಾ ಅಂತ ಇಲ್ಲ, ನಾ ಕ್ಲಿಯರ್ ಮಾಡ್ತಾ ಇದ್ದೇನೆ. ಹೋಗೋರು ಶ್ರದ್ಧೆಯಿಂದ ಅಲ್ಲಿ ಹೋಗ್ತಾರೆ, ನಂದೇನು ತಕರಾರಿಲ್ಲ ಅದಕ್ಕೆ. ಸಮಾಜ ಪ್ರಿಯವಾದ ಸಮಾಜದ ತನ್ನಷ್ಟಕ್ಕೆ ತಾನು ನೀವು ಪೂಜೆ ಮಾಡಿದ್ರು ಸರಿ, ಪೂಜೆ ಮಾಡದಿದ್ರು ಸರಿ, ಈ ದೇವ್ರನ್ನ ಮಾಡಿದ್ರು ಸರಿ, ಆ ದೇವ್ರನ್ನ ಮಾಡಿದ್ರು ಸರಿ, ಉದಾರ ಭಾವನೆಯಿಂದ ಇರ್ತಾರೆ. ಅವ್ರ ಬಗ್ಗೆ ನೀವು ಬಾಯಿ ಬಂದಂಗೆ ಮಾತಾಡ್ತೀರಿ ಕಾಂಗ್ರೆಸ್ ಪಾರ್ಟಿಯವರು. ಜನ ಈಗಾಗಲೇ ನಿಮ್ಮನ್ನು ಭಾಳಷ್ಟು ರಾಜ್ಯದಲ್ಲಿ ಅಡ್ರೆಸ್ ಇಲ್ಲದಾರಂಥ ಸ್ಥಿತಿಗೆ ನೀವು ಬಂದಿದ್ದೀರಿ. ಬೇರೆದಂದ್ರೆ ಹಿಂದೂಗಳಿಗೆ ಅಪಮಾನ ಮಾಡಿದ್ರೆ ಅಲ್ಪಸಂಖ್ಯಾತರ ಖುಷಿ. ಈ ಪ್ರಿಯಾಂಕಾ ಖರ್ಗೆ ಅವರಿಗೆ, ಕಾಂಗ್ರೆಸ್ ಪಾರ್ಟಿಯವರಿಗೆ ಹಿಂದೂಗಳ ನಂಬಿಕೆಯನ್ನು ಶ್ರದ್ಧೆಯನ್ನು ಅಪಮಾನ ಮಾಡೋದೊಂದು ಕೆಲಸ.